ಸಾಧನೆ ಮಾತನಾಡಬೇಕೆ ಹೊರತು ಮಾತನಾಡುವುದೇ ಸಾಧನೆ ಆಗಬಾರದು. ಇವತ್ತು ಒಬ್ಬ ಸಾಧಕರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡಲು ಇಚ್ಛೆ ಪಡುತ್ತೇನೆ. ನೀವು ಅವರ ಹೆಸರನ್ನು ಕೇಳಿರ್ತೀರಿ, ಸಾಕಷ್ಟು ಅವರ ಪ್ರೋಗ್ರಾಮ್ಗಳು ಟಿ ವಿಯಲ್ಲೂ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ, ನೀವು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಆ ವ್ಯಕ್ತಿ ಯಾರಪ್ಪ ಅಂತಂದರೆ ಬಸವರಾಜ್ ಉಮ್ರಾಣಿ ಅಂಥೇಳಿ, ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತಹ ಬಸವರಾಜ್ ಉಮ್ರಾಣಿ ಅವ್ರು ಏನಪ್ಪ ಅಂದರೆ ಹುಟ್ಟಿನಿಂದಲೂ ದೃಷ್ಟಿಹೀನರು, ಅಂದ್ರೆ ಅಂಧತ್ವ ವ್ಯಕ್ತಿ, ಅವ್ರಿಗೆ ಕಣ್ಣು ಕಾಣಿಸುವುದಿಲ್ಲ. ಅವ್ರು ಏನು ಸಾಧನೆ ಮಾಡಿದ್ದಾರೆ ನೋಡ್ರಿ. ಕಣ್ಣಿದ್ದರೂ ಆಗಿರ್ತಕ್ಕಂತಹ ಸಾಕಷ್ಟು ಜನರನ್ನ ನಾವು ನೋಡ್ತೀವಿ. ಅಂತಹ ಜನರಿಗೆ ನಿಜವಾಗಿಯೂ ನಮ್ಮಂಥವ್ರಿಗೆ ಅವರು ಬಹಳ ಸ್ಫೂರ್ತಿ ವ್ಯಕ್ತಿನೇ ಅಂತಲೇ ಹೇಳ್ಬೋದು. ಅಲ್ಲ ರೀ, ಅವ್ರು ಮಾಡಿರ್ತಕ್ಕಂಥ ಸಾಧನೆ ಏನಪ್ಪ ಅಂತಂದ್ರೆ 9 ಅಂಕಿಗಳ ಸಂಕಲನ, 9 ಅಂಕಿಗಳ ವ್ಯವಕಲನ ಮತ್ತು 5 ಅಂಕಿಗಳ ಗುಣಾಕಾರ, ಯಾವುದೇ ಕ್ಯಾಲ್ಕುಲೇಟರ್ ಸಹಾಯವಿಲ್ಲದೆ ಯಾರಾದರೂ 9 ಸಂಖ್ಯೆಯನ್ನು ಬರೆದ್ರೆ ಅದನ್ನು ಬರೀ ಜಸ್ಟ್ ಅವರಿಗೆ ಓದಿ ಹೇಳಿದರೆ ಸಾಕು, ಅದರ ಸಂಕಲನವನ್ನು ಮಾಡ್ತಾರೆ, ಅದರ ವ್ಯವಕಲನವನ್ನು ಸಹಿತ ಮಾಡ್ತಾರೆ, 5 ಅಂಕಿಗಳ ಗುಣಾಕಾರವನ್ನು ಮಾಡ್ತಾರೆ. ಅದಲ್ಲದೇನೆ 3 ಅಂಕಿಗಳ ಮಗ್ಗೆ, ನಮಗೆಲ್ಲರಿಗೂ ಒಬ್ಬೊಬ್ಬ ಅಂತಂದರೆ 30ರವರೆಗೂ ಮಗ್ಗೆ ಬರ್ಬೋದು, 31ರಿಂದ ಕೇಳಿದರೆ ಕಷ್ಟ. ಆದರೆ ಅವರು 101, 102, 310, 320 ಅಂದರೆ 3 ಅಂಕಿ, ಯಾವುದೇ 3 ಅಂಕಿ ಇರಲಿ, 3 ಅಂಕಿಗಳ ಮಗ್ಗಿಯನ್ನು ನಿರರ್ಗಳವಾಗಿ ಹೇಳ್ತಾರೆ. ಇಷ್ಟು ಅಲ್ಲದೇನೆ ಯಾವುದೇ ಒಂದು ನೋಟನ್ನು ಕೊಟ್ಟರೆ ಅದು 500 ರೂಪಾಯಿದಿರಲಿ, 1000ದಿರಲಿ, 2000ದ ನೋಟ್ ಇರಲಿ, 50ರದಿರಲಿ, 10ರದಿರಲಿ, 20ರದಿರಲಿ, ಆ ನೋಟನ್ನು ಸ್ಪರ್ಶ ಮಾಡಿದ ತಕ್ಷಣ ಇದು ಇಷ್ಟೇ, ಇದು 500ರದು, ಇದು 50ರದು, ಇದು 20ರದು, ಇದು 10ರದು ಅಂತೇಳಿ ಹೇಳ್ತಾರೆ. ಅಷ್ಟಲ್ಲದೇನೆ ಸಮಯವನ್ನು ನೋಡದೆ, ಅವರಿಗೆ ಕಣ್ಣೇ ಕಾಣಿಸುವುದಿಲ್ಲ, ಗಡಿಯಾರವನ್ನು ನೋಡದೆ, ಯಾರ ಸಹಾಯವನ್ನು ಪಡೆದುಕೊಳ್ಳದೆ ಇಷ್ಟು ಟೈಮ್ ಆಗಿತ್ತು ಅಂತ ನಿಖರವಾಗಿ ಹೇಳ್ತಾರೆ. ಇಷ್ಟು ಟೈಮ್. ಇದಷ್ಟೇ ಅಲ್ಲದೇನೆ ಸುಮಾರು ಯಾರ್ದಾದರೂ ಡೇಟ್ ಆಫ್ ಬರ್ತ್ ಹೇಳಿದರೆ ಸಾಕು, ಅವ್ರು ಹುಟ್ಟಿದ ದಿನ, ಗುರುವಾರ ಹುಟ್ಟಿದ್ದು, ಶುಕ್ರವಾರ ಹುಟ್ಟಿದ್ದು, ಸೋಮವಾರ, ನಿಖರವಾಗಿರ್ತಕ್ಕಂಥ ದಿನವನ್ನು ಸಹಿತ ಅವ್ರು ಹೇಳ್ಕೊಡ್ತಾರೆ. ಇದಲ್ಲದೇನೆ ಸುಮಾರು 10,000ಗಳಿಗಿಂತ ಹೆಚ್ಚು ಮೊಬೈಲ್ ನಂಬರನ್ನು ತಮ್ಮ ಸ್ಮರಣ ಶಕ್ತಿಯಲ್ಲಿ, ಅಂದರೆ ಅವರ ಒಂದು ಮೆದುಳಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ನಿಜವಾಗಿಯೂ ಅದ್ಭುತವಾಗಿರ್ತಕ್ಕಂಥ ಸಾಧನೆ. ಅದಕ್ಕಾಗಿ ಇವರನ್ನು ಎಲ್ಲ ಜನರು ಮಾನವ ಕಂಪ್ಯೂಟರ್, ನಡೆದಾಡುವ ಕಂಪ್ಯೂಟರ್ ಎಂದೇ ಖ್ಯಾತಿ. ಅಂದರೆ ಕಂಪ್ಯೂಟರ್ಗಿಂತಲೂ ವೇಗವಾಗಿ ಇವರ ಉತ್ತರ ರೆಡಿ ಇರ್ತದ ಅಂತಂದರೆ ಇದು ನಿಜವಾಗಿಯೂ ಅದ್ಭುತ ಸಾಧನೆ. ಅಂಧ ವ್ಯಕ್ತಿ ಇರ್ತಕ್ಕಂಥ ಇವರು ನಮ್ಮಂತಹ ಎಷ್ಟೋ ದೃಷ್ಟಿಯುಳ್ಳವರಿಗೆ, ಕಣ್ಣಿದ್ದವರಿಗೆ ಬಹಳ ಸ್ಫೂರ್ತಿ ಆಗಿರ್ತಕ್ಕಂಥ ಕೆಲಸ. ಇವರು ಮಾಡಿರ್ತಕ್ಕಂಥ ಈ ಅದ್ಭುತ ಸಾಧನೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ, ಸಾಕಷ್ಟು ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಸ್ವತಃ ಡಾಕ್ಟರ್ ಅಬ್ದುಲ್ ಕಲಾಂ ಇವರ ಕಾರ್ಯಕ್ರಮವನ್ನು ನೋಡಿ ಮೆಚ್ಚಿಕೊಂಡಿದ್ದಾರೆ. ಸ್ವತಃ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಇವರ ಕಾರ್ಯಕ್ರಮವನ್ನು ನೋಡಿ ಇವರನ್ನು ಮೆಚ್ಚಿಕೊಂಡಿದ್ದಾರೆ. ನಿಜವಾಗಲೂ ಇಂಥ ಸಾಧಕರಿಗೆ ನನ್ನದೊಂದು ಸಲ್ಯೂಟ್.